ತುಳುನಾಡಿನಲ್ಲಿ ದೀಪಾವಳಿಯನ್ನು ಅತ್ಯಂತ ವಿಶಿಷ್ಟವಾಗಿ ಆಚರಿಸಲಾಗುತ್ತೆ. ಇಲ್ಲಿರುವ ಪ್ರತಿ ಮನೆಯಲ್ಲೂ ದೀಪಾವಳಿಯ ಸಂಭ್ರಮ ಒಂದೊಂದು ರೀತಿ ಇರುತ್ತೆ. ಪ್ರತಿ ಊರಿಗೂ ಕೂಡ ಭಿನ್ನವಾಗಿ ಈ ದೀಪಾವಳಿ ಆಚರಣೆ ಆಗುತ್ತೆ. ಉಡುಪಿಯ ಕೆಲವು ಭಾಗಗಳಲ್ಲಿ ಮುಳ್ಳಮುಟ್ಟೆಯನ್ನು ತಯಾರು ಮಾಡಿ ಬಂಟ ಬಿಡುವ ಕಾರ್ಯಕ್ರಮದ ಮೂಲಕ ದೀಪಾವಳಿ ಆರಂಭ ಆಗುತ್ತೆ. ಇನ್ನು ದೀಪಾವಳಿಯ ದಿನದಂದು ಬಲಿಪಾಡ್ಯಮ ಸಂದರ್ಭದಲ್ಲಿ ಗದ್ದೆಗಳಿಗೆ ತೆರಳಿ ಅಲ್ಲಿ ದೀಪವನ್ನು ಬೆಳಗೋದು, ಮನೆಯ ದವಸ ಧಾನ್ಯದ ಕಣಜಗಳಿಗೆ ದೀಪವನ್ನು ಬೆಳಗೋದು, ಅದೇ ರೀತಿಯಾಗಿ ವಿಶಿಷ್ಟ ಆಚರಣೆ ಹೊಂದಿದೆ. ಅದೇ ತುಡರ್ ಅರ್ಲಾವಣೆ, ತುಡರ್ ತೋಜಾವಣೆ ಅನ್ನುವಂಥದ್ದು. ಅಂದರೆ ಮನೆಯ ಹಟ್ಟಿಗೆ ಹೋಗಿ ದನಗಳಿಗೆ ಮನೆಯ ಹೊರಗೆ ಬಂದು ಮರಗಿಡಗಳಿಗೆ ದೀಪವನ್ನು ತೋರಿಸುವಂಥ ವಿಶಿಷ್ಟ ಸಂಪ್ರದಾಯ ಇದೆ. ಒಂದು ತುಳುನಾಡ ಊರಿಗೆ ಜಪ್ಪೇರ ತುಳುನಾಡ ಭಾಷೆ ಕಲ್ಪಡು ಮದಿಪು ಕಲ್ಪಡು ಬನ್ನಗ ಸೋಮನಾಥ ದೇವರು ಅನ್ಪೇರು ನಿಗಳ್ಳ ಕಲ್ಪೇರ ಒಂದು ಬನ್ನಗ ಎಂಕುಲು ಕಲ್ಪಂದ ಪಿರಬೋಪಿನ ಮಾನಿಗಳು ಹತ್ತೊಂದು ಬನ್ನಗ ಇನ್ನಿತಾತ್ ದಿನಟ ಒಂದು ಎಲ್ಲದಾತ್ ದಿನಟು ಬಲ್ಲೆ ಎಂದು ಬನ್ನಗ ಆಜಾಗ ಬೆರಿಪಾಡ್ದು ಪಿರವನ್ನಗ ಎದುರಾಪಿನ ಬಲಿ ಅಂದ್ರೆ ಅಪಾಗೇನು ವೇರು ನಿಗಲು ದೂರ ಬೋತಿನಗಲು ನಿಗಲೆ ವಾದಾನ ಬೋಡು ಭೂದಾನ ಬೋಡ ಕಂಚಿದಾನ ಬೋಡ ಗೋದಾನ ಬೋಡ ಅಂದಕ್ಕೆ ಎನ್ನಗ ಎಂಕುಲು ದಾನ ಕೇಂದ್ರ ಬೈದಿನ ಮಾನಿಗಳತ್ತು ಎಂಕಲೆ ಉಂತೇರಿ ಮೂಜಿ ಮುಟ್ಟು ಭೂಮಿ ಬೋಡ್ ಬಂದಿಗೆ ಎನ್ನಗ ಹೊಂಜಿ ಮುಟ್ಟು ಭೂಮಿ ನಳ್ಳಪೇರು ಬೊಕೊಂಜಿ ಮುಟ್ಟು ಬಾನ ನಳ್ಳಪೇರು ಬೊಕೊಂಜಿ ಮುಟ್ಟು ಒಡೆದೀಪಿನ ಬಂದಿಗೆ ಎನ್ನಗ ಕಂಕಣ ಕಬ್ಬೆ ಪೂರ್ವೇನ ಬಲಿ ಅಂದ್ರೆ ಅಪಗೇನು ವೇರು ನಿಗಲು ನಿಕ್ಕಿ ಈ ಭೂಮಿ ತೆವಿತ್ತಿನ ಕಡೆತಾತ ದಾದ ಅಂದ್ವನ್ನಗ ಹಾಟಿಟ್ಟು ಬತ್ತಿನ ಅಮಾಸೆ ಸೋಣುಡು ಬತ್ತಿನ ಸಂಕ್ರಾಂತಿ ಬೋಂತೆರಡು ಬತ್ತಿನ ಕುಡಿಬರ್ಬಗೇನು ಉಂಡು ಮಲ್ಪಡುವನ್ನಗ ಕರ್ಕಲ್ಲು ಕಾಯವನ ಬೊರ್ಗಲ್ಲು ಪೂವನಗ ಉರ್ದು ಮೆದೋಲಿಯವನ ಗೊಡ್ಡೆರ್ಮೆ ಗೋಣಿಯವನ ಉಪ್ಪು ಕರ್ಪೂರವನ ಜಾಲಪಾದವನ ತುಂಬೆದರಿಟ್ಟು ಕೂಟವನ ನೆಕ್ಕಿದರಿಟ್ಟು ಆಟವನಗ ದಂಬೆಲ್ಗೆ ಪಾಂಪಾಡ್ನಾಗ ಅಲಿಟ್ಟು ಬೊಲ್ಲೆ ಇಮ್ರಕನ ಎರುದಡ್ಡೆವನ ಗುರುಗುಂಜಿ ಕಲೆಮಾಜನಗ ಮಜ್ನೋಲ್ ಬಚ್ಚಿ ಮೈಬಾಡ್ನ ಕೊಟ್ರುಂಜಿ ಕೊಡಿಯರ್ನಗ ದಂಟೆಜಿ ಮತ್ಮಲವನ ಕಲ್ಲ ಗೊರಿಗಿನ ಕೆಲೆಪನಗ ನಂದಿಗೋರಿ ಮುಕ್ಕಾರ್ದಕ್ಕನಗ ಬುಲ್ಲೆ ಮಲೆ ಸುಲ್ಲೆ ಮಲೆ ಒಂಜವನಗ ಮೂಜಿದಿಂತ ಉಚ್ಚಾಯ ಮೂಜಿದಿಂತ ಬಲಿ ಕಂಡ ತುಡರ್ತುವೇರೆ ಆಜಿದಿಂತ ಪಲಿಕೊನೇರ ಆ ಊರ ಪಲಿಕೊನಲ್ಲ ಈ ಊರ ಪಲಿಕೊನಲ್ಲ ಅರಕದ ಹೊಟ್ಟೆ ಓಡೋಡು ಮಾಯಂದ ಮೋಟು ಜಲ್ಲೋಡು ಪೊಟ್ಟುಗಟ್ಟಿ ಪೊಡಿ ವಜಿಲಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಕೆಂತೂರಿನ ಸುಂದರ್ ಇವರು. ನಮಸ್ತೆ ಸುಂದರ್ ಅವರೇ. ಈಗ ತುಳುನಾಡಿನಲ್ಲಿ ಅಥವಾ ನಿಮ್ಮ ಮನೆಯಲ್ಲಿ ಅದೊಂದು ತುಡರ್ ಅರ್ಲಾವಣೆ ಅಥವಾ ತುಡರ್ ತೋಜಾವಣೆ ಅಂತ ಒಂದು ಕಾರ್ಯಕ್ರಮ ಇದೆಯಲ್ಲ ಸರ್, ಅದರ ಬಗ್ಗೆ ಏನ್ ಹೇಳ್ತೀರಿ? ಒಂದೊಂದು ಊರಲ್ಲಿ ಒಂದೊಂದು ರೀತಿಯಲ್ಲಿ ಮಾಡ್ತಾರೆ. ಅದೇ ನಮ್ಮ ಊರಲ್ಲಿ ಮುಂಚಿನಿಂದ ಬಂದಂತ ಒಂದು ಕಾರ್ಯಕ್ರಮ. ತುಳಸಿ ಪೂಜೆ ಆಗಿ ಅದ ನಂತರ ದೈವದೇವರುಗಳಿಗೆ ಬಜಿಲ್ ಬಾಡ್ನ ಅಂತ ಹೇಳ್ತಾರೆ. ಅದನ್ನ ಮಾಡಿದ್ಮೇಲೆ ಒಂದು ತುರುಟ ಅನ್ಪೇರು ಪೂಜಾ ದೇವದೇವರೇ ಪೂರ ಬಜಿಲ್ ಬಾಡಿ ಬಕ್ಕ ಒಂಜಿ ತಡಪೆಗೆ ಬಾರ್ ಪಾಡ್ದು ಬಲಿಯಂದ್ರ ತಪ್ಪನ್ ಪೂರ ಪಾಡ್ದು ಒಂಜಿ ಬಚ್ಚಿರ ಬಜ್ಜಿ ಒಂಜಿ ಐನ್ ಪಂತೆಡ್ ದೀಪದ ಇದು ತುಡರ್ ತೋಜ ಅಂಪಿನ ಒಂಜಿ ಕಾರ್ಯಕ್ರಮ ಉಂಟು. ಅದು ಮೂರ್ದೊಂಜಿ ನಡತೊಂಬೈದಿನ ಒಂಜಿ ಕಾರ್ಯಕ್ರಮ. ಅವೇನು ಒಂಜಿ ತಡಪೆಡ್ ಪಾಡ್ದು ಪುಲ್ ಪುಲ್ ಪುಲಿ ಬಂದು ಪರ್ಬ ತುಡರ್ತಲೆ ಪಂಪಿನ ಒಂಜಿ ನೇನು ಪನೊಂದು ಸುರುಕು ಕಿದೇಕ್ ಬೋಡು ಕಿದೇಕ್ ನಮ್ಮ ಬೆತ್ತಲೆಗೆ ಮಾತ ಇಲೆ ಪೂರ ದಯಪದ ಅವೆಡ್ ಬಕ್ಕ ಇಕ್ಲೆ ವಿಭೂತಿ ಬಕ್ಕ ಗಟ್ಟಿನ್ ಪೂರ ಕೊಪ್ಪದು ತಿಪ್ಪದು ಎರಡ್ ಬಕ್ಕ ಪಿದಾಯಿ ಪೋದು ಈ ಮರಕ್ಲೆಗ್ ಕಂಗ್ ಅದೇ ತರ್ಪ ತೊಡರ್ತಲೆ ಪರ್ಬ ತೊಡರ್ತಲೆ ತಾಂಟೇಲು ಮೋಟೇಲು ಜಬ್ಬೆ ಜರಿಕ್ಲಿಂಚಿನ ಕೆಲವು ಪದ್ಧತಿ ಮಾತ್ರ ಉಂಡು. ಮೂರ್ದಿಂಚಿ ಬೈದಿನ ಕಾರ್ಯಕ್ರಮ ಎರಡು ಬತ್ತ ಉಲಯ ಬತ್ತದು ಕೋಣೆಗೆ ನಮ್ಮ ಬೆಡ್ರೂಮ್ ಕೋಣೆಗೆ ದೊಡ್ಡದ ಬೆಡ್ಗೆ ತೊಟ್ಟಿಲು ಅಡ್ಡದ ಕರ ಮೋಡದ ಕರ ಗಂಜಿದ ಕರ ಹರಿತ ಬಾನಿ ಪೂರ ಸಂಕಿನ ಒಂಜಿ ಕಾರ್ಯಕ್ರಮ ಬಂದು ಕೂಡ ಅವೇನ್ ಪಿದಾ ಬಸ್ ಹತ್ತದ ಭಾರತ ರಾಶಿದ ದೀದು ಬಲೇಂದ್ರ ತಪ್ಪನ್ ಬರ ಪಾಡ್ದು ಒಂಜಿ ಕೈ ಮುಗಿದು ಇಂಚಿನ ಒಂಜಿ ಕಾರ್ಯಕ್ರಮ ಅದು ಬಿಡ್ದಿಂಚಿ ವರಂತಿನ ಕಾರ್ಯಕ್ರಮ ನಂತ ಜವನಿಯರಿಗೆ ಪಂಡದ ಒಂಜಿ ತೆರಿಪಂಡ ಅವು ಮುಂದುವರೆಸೋನ್ ಹೋಗ್ಬಿಡು ಬಿಡ್ದು ಬುಡಿಯಡ ದುಂಬುದಾಕ ಕಟ್ಟುಗಟ್ಲೆ ಕಾರ್ಯಕ್ರಮ ಇತ್ತಂಡಲ್ಲ ನಮ್ಗೆ ಸಿಕ್ಕುಜಿ ನಂತ ಜವನಿಯರಿಗೆ ಸಿಕ್ಕುಜಿ. ಖಂಡಿತ ಧನ್ಯವಾದಗಳು ಸುಂದರ. ಇದು ಸುಂದರವರಂತ ಮಾತುಗಳು. ಯಾಕಂದ್ರೆ ಬಹಳಷ್ಟು ಸುಂದರವಾಗಿರುವಂತಹ ಕಾರ್ಯಕ್ರಮ ಅದು. ಅಂದರೆ ಅದರ ಪ್ರತಿ ಶಬ್ದಗಳು ಅಷ್ಟು ಚಂದ, ಪ್ರತಿ ಶಬ್ದಗಳು ಆ ಒಂದು ಆಚರಣೆಯಲ್ಲಿರುವಂಥ ಶಬ್ದಗಳು. ಮತ್ತು ನಮ್ಮ ಮನೆಯ ಗೋವುಗಳನ್ನು ದವಸ ಧಾನ್ಯ ಇರುವಂತಹ ಪ್ರದೇಶವನ್ನು, ಧಾನ್ಯ ಬೆಳೆಯುವ ಗದ್ದೆಯನ್ನು ಮತ್ತು ಮನೆಯ ಪ್ರತಿಯೊಂದು ಭಾಗವನ್ನು ಕೂಡ ಪ್ರತಿಯೊಂದು ವಿಧದಲ್ಲೂ ಕೂಡ ದೈವ ಸ್ವರೂಪವಾಗಿ ಕಾಣಬೇಕು ಅನ್ನುವಂಥ ವಿಶಿಷ್ಟ ಪರಿಕಲ್ಪನೆ ನಮ್ಮ ಹಬ್ಬಗಳಲ್ಲಿದೆ. ಅವರು ಹೇಳಿದರು, ಇದು ಮುಂದಿನ ಜನಾಂಗಕ್ಕೂ ಇದು ಮುಂದುವರಿಯಬೇಕು. ಈ ನಿಟ್ಟಿನಲ್ಲಿ ನಾವು ನಮ್ಮ ಮುಂದಿನ ಪೀಳಿಗೆ ಇದನ್ನು ತಿಳಿಸಿಕೊಡ್ಬೇಕನ್ನೋ ಮಾತನ್ನು ಹೇಳಿದ್ದಾರೆ. ನಿಜವಾಗಿಯೂ
ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮ. ಇದು ಮುಂದುವರಿಬೇಕನ್ನೋದೇ ಎಲ್ಲರ ಆಶೆಯಾಗಿದೆ. ಕಂಚಿದಾನ ಬೋಡ ಗೋದಾನ ಬೋಡ ಅಂದಕ್ಕೆ ಎನ್ನಗ ಎಂಕುಲು ದಾನ ಕೇಂದ್ರ ಬೈದಿನ ಮಾನಿಗಳತ್ತು ಎಂಕಲೆ ಉಂತೆರೆ ಮೂಜಿ ಮುಟ್ಟು ಭೂಮಿ ಬೋಡ್ ಬಂದಿಗೆ ಎನ್ನಗ ಕೊಂಜಿ ಮುಟ್ಟು ಭೂಮಿ ನಳ್ಳಪೇರು ಬೊಕೊಂಜಿ ಮುಟ್ಟು ಬಾನ ನಳ್ಳಪೇರು ಬೊಕೊಂಜಿ ಮುಟ್ಟು ಒಡೆದೀಪಿನ ಬಂದಿಗೆ ಎನ್ನಗ ಕಂಕಣ ಕಬ್ಬೆ ಪೂರ್ವೇನ ಬಲಿ ಅಂದ್ರೆ